ನೋಡಿ, ಈ ಹ್ಯಾಕರ್ಸ್ ಅನ್ನೋರು ಯಾರನ್ನೂ ಬಿಟ್ಟಿಲ್ಲ ನೋಡಿ. ಮೊನ್ನೆಯಷ್ಟೇ ಉಪೇಂದ್ರ ದಂಪತಿಗಳಿಗೆ ಕಾಟ ಕೊಟ್ಟಿದ್ದಾಯ್ತು. ಈಗ ಮಾಜಿ ಸಿಎಂ ಸದಾನಂದ ಗೌಡ್ರ 3 ಬ್ಯಾಂಕ್ ಖಾತೆ ಹ್ಯಾಕ್ ಆಗಿದೆ. 3 ಖಾತೆಯಿಂದ ಸುಮಾರು 1 ಲಕ್ಷ ದೋಚಿಬಿಟ್ಟಿದ್ದಾರೆ ಸೈಬರ್ ಕಳ್ಳರು. UPI ಮೂಲಕ 3 ಅಕೌಂಟ್ಗಳಿಂದ 3 ಲಕ್ಷ ಹಣವನ್ನ ಕಳವು ಮಾಡಿದ್ದಾರೆ. 3 ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಹೊಂದಿದ್ರು ಸದಾನಂದ ಗೌಡರು. HDFC, ಆಕ್ಸಿಸ್ ಬ್ಯಾಂಕ್ ಜೊತೆಗೆ SBI ಬ್ಯಾಂಕ್ನಲ್ಲಿ. ಸೈಬರ್ ಠಾಣೆಯಲ್ಲಿ ಈಗ ಈ ಸಂಬಂಧ ದೂರು ಕೂಡ ಕೊಟ್ಟಿದ್ದಾರೆ ಸದಾನಂದ ಗೌಡರು. ನಾನು ಹೇಳಿದ್ನಲ್ಲ, ಈ ಹ್ಯಾಕರ್ಸ್ ಅನ್ನೋರು ಯಾರನ್ನೂ ಕೂಡ ಬಿಟ್ಟಿಲ್ಲ. ಸೆಲೆಬ್ರಿಟೀಸ್ಗಳ ಮೊಬೈಲನ್ನು ಹ್ಯಾಕ್ ಮಾಡಿ ಬೇರೆ ಬೇರೆಯವರಿಗೆ ಕಾಂಟ್ಯಾಕ್ಟಲ್ಲಿರುವಂಥ ಮೆಸೇಜ್ ಮಾಡಿ ದುಡ್ಡು ಕಳಿಸ್ಕೊಂಡ್ರು. ಈಗ ಸದಾನಂದ ಗೌಡರ 3 ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೀನಿ, ನನ್ನ ಮೊಬೈಲು, ನನ್ನ 2-3 ಬ್ಯಾಂಕ್ ಖಾತೆಗಳು ಇವತ್ತು ಹ್ಯಾಕ್ ಆಗಿದೆ. ನಿನ್ನೆ ಸುಮಾರು 1 ಲಕ್ಷ ರೂಪಾಯಿ 3 ಬ್ಯಾಂಕ್ಗಳ ಖಾತೆಯಿಂದ ಈಗ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಂದರೆ ಇವತ್ತು ಈ ಮೊಬೈಲಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನೇ ಬಹುಶಃ ಉದಯರ ಅಲ್ಲಿಂದ ಮಾಡಿರಬೇಕು ಅಂತ ಭಾವಿಸ್ತಾ ಇದ್ದೇನೆ. HDFC, SBI ಮತ್ತು ನಮ್ಮ ಆಕ್ಸಿಸ್ ಬ್ಯಾಂಕ್ 3 ಖಾತೆಗಳಿದ್ದಾವೆ ನನ್ನಲ್ಲಿ. ಅದರ 3ರಿಂದಲೂ ಕೂಡ ನಿನ್ನೆ ದಿನದಲ್ಲಿ UPI ಮುಖಾಂತರ ಹ್ಯಾಕ್ ಆಗಿದೆ. ನಾನು ಬ್ಯಾಂಕ್ನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾಯಿದ್ದೆ. ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು, ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದ್ದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಲ್ಲಿ ನಡೀತದೆ.